ಎಲ್ಲ KCET 2024ನೇ ವಿದ್ಯಾರ್ಥಿಗಳೇ. ಸೊ ಈ ಒಂದು ವರ್ಷದ ವಿದ್ಯಾರ್ಥಿಗಳಿಗೆ ಸೊ ಎಕ್ಸಾಮ್ ಡೇಟ್ ಯಾವಾಗಿರುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಹಾಕಬೇಕು, ಅದರ ಲಿಂಕ್ ಏನು ಮತ್ತು ಫೀಸ್ ಏನು, ಸೊ ಪ್ರತಿಯೊಂದು ಮಾಹಿತಿ ನಿಮಗೆ KCET ಬಗ್ಗೆ ಅಪ್ಡೇಟ್ಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿಗಳೇ, ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಎಂಟೈರ್ ಕೌನ್ಸಿಲಿಂಗಲ್ಲಿ ಇಡೀ ಯೂಟ್ಯೂಬಲ್ಲಿ ಕೂಡ ನಮ್ಮ KCET ಬಗ್ಗೆ ಎಲ್ಲ ಅಪ್ಡೇಟ್ಸ್ ನಮ್ಮ ಚಾನಲ್ ಫಸ್ಟ್ ಇರುತ್ತೆ. ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ನಿಮ್ಗೆ ಯಾವುದೂ ಕೂಡ ತೊಂದರೆ ಆಗಲ್ಲ, ಆಯಿತಾ. ಸೊ ಇವಾಗ ಎಕ್ಸಾಮ್ ಬಂದುಬಿಟ್ಟು ನಿಮ್ಗೆ ಗೊತ್ತಿದೆ ಏಪ್ರಿಲ್ 21 ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಬಂದುಬಿಟ್ಟು ಸೊ January 10ಗೆ ನಿಮಗೆ ಅವೈಲೇಬಲ್ ಆಗುತ್ತೆ. ಸೊ ನೀವು ಸುಮಾರು ಒಂದು 500 ರೂಪಾಯಿ ಇರುತ್ತೆ ಫೀಸ್, ಅದನ್ನು ಪೇ ಮಾಡಿ ನೀವು ಅದನ್ನು ಅದನ್ನು ಫುಲ್ ಪ್ರೊಸೆಸ್ ನಿಮಗೆ ಒಂದು ವಿಡಿಯೋ ಸಮೇತ ನಾನು ಬರ್ತೇನೆ. ಓಕೆ, ಏನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ಸೊ ಎಲ್ಲ ಕೂಡ ಮಾಹಿತಿ ಇರುತ್ತೆ. ಪ್ಲಸ್ ಇವಾಗ ಇದು ಸ್ಟ್ರಾಟಜಿ ಯಾವ ರೀತಿ ಓದಬೇಕಂದ್ರೆ, ಸೊ ಈಗ ಫಸ್ಟ್ ಆಫ್ ಆಲ್ ನೀವು ಬೋರ್ಡ್ಸಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ನೀವು ಮಾಡಿ ಅದು. ಇವಾಗ ನೀವು ಹೆಂಗೆ ಓದಬೇಕಂದ್ರೆ ಅದಕ್ಕೆ ಕೆಲವೊಂದು ಮಾಡಲ್ ಪೇಪರ್ಸ್ ಇರುತ್ತೆ, ಎಷ್ಟಾಗುತ್ತೆ ಕ್ವಶನ್ ಸಾಲ್ವ್ ಮಾಡೋದು ನಿಮಗಲ್ಲಿ ಐಡಿಯಾ ಬರುತ್ತೆ. ಸೊ ಎಲ್ಲ ಕೂಡ ಮಾಹಿತಿ ನೀಡ್ತಾ ಇರ್ತಾರೆ, ಡೋಂಟ್ ವರಿ. ಸೊ ಬಟ್ ನಿಮ್ಗೆ ಏನೇ ಸಂದೇಹಗಳಿದ್ರೆ ಕಮೆಂಟ್ ತಿಳಿಸಿ. ಸೂನ್ ದ ನೋಟಿಫಿಕೇಶನ್ ವಿಲ್ ಅಂದರೆ ಏನು ಈ ಅಪ್ಲಿಕೇಶನ್ ಜಾರಿ ಆಗುತ್ತೆ ನಿಮಗೆಲ್ಲ ಕೂಡ ಮಾಹಿತಿ ಸಿಗುತ್ತೆ. ಸೊ ಫಸ್ಟ್ ಏಪ್ರಿಲ್ 20ಗೆ ನಿಮಗೆ ಬಯಾಲಜಿ ಮತ್ತು ಮ್ಯಾಥ್ಸ್ ಎಕ್ಸಾಮಿನೇಷನ್ ಇರುತ್ತೆ. ಏಪ್ರಿಲ್ 21ಗೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಇರುತ್ತೆ. ಮಾರ್ನಿಂಗ್ 10:30 ಟು ಒಂದು ಮಧ್ಯಾಹ್ನ ಮಟ್ಟ ಇರುತ್ತೆ, ಮತ್ತು 2:30 ಮತ್ತು ಒಂದೂವರೆ ತಾಸು ನಿಮಗೆ ಎಕ್ಸಾಮ್ ಇರುತ್ತೆ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಸೊ ನಿಮ್ಗೆ ಏನೇ ಸಂದೇಹಗಳಿದ್ರೆ ಕಮೆಂಟ್ ತಿಳಿಸಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.